ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾದ ದಿನಗಳು ಯಾವ್ದು, ನೀವು ಯಾವ ಪೂಜೆ ಪುನಸ್ಕಾರಗಳನ್ನ ಈ ತಿಂಗಳು ಮಾಡಿಕೊಳ್ಳೋದ್ರಿಂದ ನಿಮಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗುತ್ತೆ ಮತ್ತು ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಜುಲೈನ ಸಂಪೂರ್ಣವಾದ ವಿಶೇಷತೆ ಮತ್ತು ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ನ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಜುಲೈನ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ತುಂಬಾ ಅತ್ಯಂತ ಸಮೀಪವಾಗತಕ್ಕಂತಹ ತಿಂಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ತುಂಬಾ ವಿಶೇಷವಾದಂತಹ ದಿನಗಳನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಏನಪ್ಪಾ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ದಿನಗಳನ್ನ ನಮ್ಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಜುಲೈ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮೊದಲನೇದಾಗಿ ಸಂಕಷ್ಟಹರ ಚತುರ್ಥಿ. ಅದಾದ ನಂತರದಲ್ಲಿ 10ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಬುಧ ಜಯಂತಿ. 11ನೇ ತಾರೀಕು 7ನೇ ತಿಂಗಳು 2026 ಶನಿವಾರದ ದಿವಸ ಆರ್ಯಮಾನ ವೈಷ್ಣವೈಕಾದಶಿ ಇರುವಂಥದ್ದು. ಮತ್ತು 13ನೇ ತಾರೀಕು 7ನೇ ತಿಂಗಳು 2026 ಮಾಸ ಶಿವರಾತ್ರಿ ಇದೆ. ಮತ್ತು 14ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು 15ನೇ ತಾರೀಕು ನಿಮಗೆ ಚಂದ್ರ ದರ್ಶನವಾಗ್ತದೆ. ಇನ್ನು 17ನೇ ತಾರೀಕಿನಿಂದ ವಿಶೇಷವಾಗಿ ಉತ್ತರಾಯಣದ ಪುಣ್ಯಕಾಲವು ಮುಗಿದು ದಕ್ಷಿಣಾಯನದ ಪುಣ್ಯಕಾಲ ಶುರುವಾಗ್ತಕ್ಕಂಥ ದಿವಸ. ಅಲ್ಲಿಂದ ತಮಸ್ಸು ಅಂದ್ರೆ ಕತ್ತಲೆಯು ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳಕಿನ ಅವಧಿಯು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ದಕ್ಷಿಣಾಯನದ ಪುಣ್ಯಕಾಲ, ಅದ್ರ ಜೊತೆಗೆ ಅವತ್ತು ಆಷಾಢದ ಶುಕ್ರವಾರ ಬೇರೆ ಇರೋದ್ರಿಂದ ನಿಮಗೆ ಆಡಿ ಶುಕ್ರವಾರದ ಪೂಜೆ, ಮಹಾಲಕ್ಷ್ಮಿ ಪೂಜೆ ಶುರುವಾಗ್ತಕ್ಕಂತಹ ಮೊದಲನೇ ದಿವಸ. ಇನ್ನು 24ನೇ ತಾರೀಕಿಗೆ ಆಡಿ ಶುಕ್ರವಾರದ 2ನೇ ಲಕ್ಷ್ಮಿ ಪೂಜೆ ಇರ್ತಕ್ಕಂತಹದ್ದು. ಅದೇ ರೀತಿಯಾಗಿ 29ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಿಶೇಷವಾಗಿ ಗುರುಪೌರ್ಣಮಿ ಇರ್ತಕ್ಕಂತಹದ್ದು. ನೋಡಿ, ಗುರುಪೌರ್ಣಮಿ ಅಂತ ಹೇಳ್ತಾ ಇದ್ದ ಹಾಗೆ ಗುರುಗಳನ್ನ, ವ್ಯಾಸರನ್ನ ಆರಾಧನೆ ಮಾಡ್ಬೇಕಾಗಿರ್ತಕ್ಕಂಥ ದಿವಸ. ಆದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಅದೆಲ್ಲ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಕಂಡದ್ದನ್ನೆಲ್ಲ ಮಾಡುವಂತಹದ್ದಾಗೋಗಿದೆ. ಖಂಡಿತವಾಗಿಯೂ ಯಾರು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಗುರುಪೌರ್ಣಮಿ ವ್ಯಾಸರಾಯರಿಗೋಸ್ಕರವೇ ಇರ್ತಕ್ಕಂಥದ್ದು, ವೇದವ್ಯಾಸರ ಉಪಾಸನೆಗಂತಲೇ ಇರ್ತಕ್ಕಂಥದ್ದು.
ಅವರ ವಿಶೇಷ ಜ್ಞಾನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಂತ ಹೇಳಿ ನಿಮ್ಮ ಗುರುಗಳನ್ನು ಚಿಂತನೆ ಮಾಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯವಲ್ಲ. ಆದ್ರೆ ದಿನ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಈಗ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಗೆ ಇಷ್ಟವಾದಂತವ್ರ ಹುಟ್ಟುಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನಿಮ್ ಹುಟ್ಟುಹಬ್ಬನೇ. ಅದೇ ರೀತಿಯಾಗಿ ಇನ್ನೊಬ್ರು ಹುಟ್ಟುಹಬ್ಬನೇ. ಇಲ್ಲ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವ್ರು ನಮಗೆ ಜೀವ. ಸಾಧ್ಯ 1000 ಆದರೂ ಸಹ ಸತ್ಯ ಪರಮಾರ್ಥ ಬೇರೆಯೇ ಇರುತ್ತೆ. ಅವತ್ತಿನ ದಿವಸ ಆರಾಧನೆ ಮಗೆ ಒಳಪಡಿಸಬೇಕಾಗಿದ್ದಂತಹದ್ದು ವ್ಯಾಸರನ್ನೇ ಹೊರತು ಬೇರೆಯವರನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಈ ತಿಂಗಳ ಒಂದು ವಿಶೇಷವಾದಂತಹ ದಿನ ವಿಶೇಷತೆಗಳು ಅಂತ ಗಮನಿಸಬಹುದು. ಅದೇ ರೀತಿಯಾಗಿ ಗ್ರಹಗಳ ಬದಲಾವಣೆಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ 4ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 7ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಒಂದು ವಕ್ರೀಗತನಾಗಿರ್ತಕ್ಕಂತಹ ಬುಧನ ಪ್ರವೇಶವಾಗ್ತದೆ. ಅದೇ ರೀತಿಯಾಗಿ 17ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕಟಕ ರಾಶಿಗೆ ರವಿ ಪ್ರವೇಶವಾಗುತ್ತೆ. ಇದಿಷ್ಟು ಗ್ರಹಗಳ ಸಂಚಾರದ ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳು. ಇದರ ಆಧಾರದ ಮೇಲೆ ನಿಮ್ಮ ಈ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಇಣುಕು ನೋಟ ಇದಾಗಿರುತ್ತೆ. ಇದು ನಿಮ್ಮ ದಶಾಭುಕ್ತಿಯನ್ನ ಒಳಗೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ದಶ ನಡೀತಿದೆ, ಭುಕ್ತಿ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜಾತಕದ ಸಮಯ ಹೇಗಿದೆ, ನಿಮ್ಮ ಜೀವನದ ಬಹುಭಾಗದ ಸಮಯ ನಿಮ್ಮ ಜಾತಕದ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಸಮಯ ನಡೀತಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಜನ್ಮ ಜಾತಕವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಗೋಚಾರದ ಫಲ ಜೀವನಕ್ಕೆ 20 ಭಾಗದಷ್ಟು ನಿಮಗೆ ಒಂದು ಒಳ್ಳೇದು ಅಥವಾ ಕೆಡಕನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಇನ್ನು 80 ಭಾಗ ಒಳ್ಳೇದು ಅಥವಾ ಕೆಡಕನ್ನ ಕೊಡೋದು ನಿಮ್ಮ ಜನ್ಮ ಜಾತಕ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಏನಿದೆ ಅನ್ನೋದನ್ನ ಮೊದಲನೇದಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಅದರ ಆಧಾರದಲ್ಲಿ ಗೋಚಾರದ ಫಲಗಳನ್ನು ಸಹ ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳ ಇನ್ನೊಂದು ದೊಡ್ಡ ಮಟ್ಟದ ಪರಿವರ್ತನೆ ಇರತಕ್ಕಂತಹ ದಿನ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ನಿಮಗೆ ಕಂಡು ಕೇಳರಿಯದಂತಹ ವಿಚಾರವೊಂದು ಇದೇ ತಿಂಗಳು ಭಗವತ್ ಪ್ರೇರಣೆಯಿಂದ ನಮ್ಮ ಮುಖಾಂತರವಾಗಿ ನಡೀತಾ ಇದೆ. ಬಹಳ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂತಹ ದಿನ. ಈ ಮಾಸ ಭವಿಷ್ಯದ ವಿಶೇಷತೆ ಹೇಳಬೇಕಾದ್ರೆ ಆ ದಿನಾಂಕವನ್ನ ಹೇಳಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ವಿಶೇಷವಾಗಿರ್ತಕ್ಕಂತಹ 12ನೇ ತಾರೀಕು 7ನೇ ತಿಂಗಳು 2026 ಆ ಭಾನುವಾರದ ಪ್ರದೋಷದ ಕಾಲ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡ್ತಕ್ಕಂತಹ ದಿವಸ. ಎಲ್ಲೂ ಸಹ ಈ ನಿಮಗೆ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂತಹ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗತಕ್ಕಂತಹ ದಿವಸ ಅಂತಾನೆ ಹೇಳಬಹುದು. ಏನು ಎತ್ತ ಅನ್ನೋದನ್ನ ವಿಡಿಯೋನಲ್ಲಿ ಮುಂದೆ ನಾವು ಹೇಳ್ತಾ ಹೋಗ್ತೇವೆ. ಈಗ ಮಾಸ ಭವಿಷ್ಯದ ಕಡೆಗೆ ಗಮನವನ್ನ ಹರಿಸೋಣ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಗುರುವಿನ ಸಂಪೂರ್ಣ ಅನುಗ್ರಹ ಉಂಟಾಗಿದೆ. 7.5 ನಡೀತಾ ಇದೆ. ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ನಿಮ್ ಜನ್ಮ ಜಾತಕ ತೋರಿಸ್ಕೊಳ್ಳಿ, ಎಷ್ಟನೇ ಬಾರಿ ನಡೀತಿದೆ ಅಂತ ತಿಳ್ಕೊಳ್ಳಿ, ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಶನಿ ಶಾಂತಿಯ ವಿಚಾರಗಳನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ ಒಂದಷ್ಟು ಫಲಗಳ ನಂತರದಲ್ಲಿ. ಇನ್ನು ತೃತೀಯದಲ್ಲಿರ್ತಕ್ಕಂತಹ ಕುಜನು ಮತ್ತು ಚತುರ್ಥದಲ್ಲಿರ್ತಕ್ಕಂತಹ ಬುಧ, ಪಂಚಮದಲ್ಲಿರ್ತಕ್ಕಂತಹ ರವಿ ಮತ್ತು ಗುರು, ಷಷ್ಠದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಕೇತು ನಿಮಗೆ ಒಂದು ಹಂತಕ್ಕೆ ಬಹಳ ಯೋಗಕರವಾಗಿರ್ತಕ್ಕಂತಹ ಶುಭ ಸಂದರ್ಭ. ಜುಲೈನ ತಿಂಗಳಲ್ಲಿ ಮೀನ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮದಲ್ಲಿ ಉಚ್ಚಂಗತನಾಗಿ ನಿಮ್ಮ ಭಾಗ್ಯಸ್ಥಾನದ ಮೇಲೂ ಅದೇ ರೀತಿಯಾಗಿ ಲಾಭಸ್ಥಾನದ ಮೇಲೂ ನಿಮ್ಮ ರಾಶಿಯ ಮೇಲೂ ವಿಶೇಷವಾದ ಉಚ್ಚಂಗತನಾಗಿರತಕ್ಕಂತಹ ದೃಷ್ಟಿಯನ್ನ 12 ವರ್ಷಗಳ ನಂತರ ಕೊಡ್ತಾ ಇರತಕ್ಕಂಥದ್ದು. ಇದು ಮಹಾಭಾಗ್ಯ ಯೋಗ. ಜೊತೆಗೆ ಅಲ್ಲೇ ಗುರು ಇದ್ದಾನೆ. ಬಹಳ ಚೆನ್ನಾಗಿರ್ತಕ್ಕಂತಹ ಯೋಗದ ಫಲಗಳನ್ನ ಅನುಭವಿಸ್ತೀರಾ. ಸೊ ನಿಮ್ಮ ಬದುಕಿನಲ್ಲಿ ತುಂಬಾ ಚೆನ್ನಾಗಿರತಕ್ಕಂತಹ ಯೋಗದ ಫಲಗಳು ಇದ್ದಾವೆ. ಕಂಡ ಕನಸುಗಳು ನನಸಾಗ್ತಕ್ಕಂಥ ಶುಭವಾದ ಸಂದರ್ಭ. ಏನೇನು ಒಳ್ಳೇದಾಗತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಏನ್ ಕೆಡುಕುಗಳಿದ್ದಾವೆ ಅನ್ನೋದನ್ನ ಮಾತ್ರ ಆಲೋಚನೆ ಮಾಡೋಣ. ನೋಡಿ, 6ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಕೇತು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ದೇಹದ ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಯಾರಿಗಾದ್ರೂ ಪೈಲ್ಸ್ ಆಗ್ಲಿ, ಪಿಸ್ತುಲಾ, ಫಿಶ್
ಈ ರೀತಿಯಾದಂತಹ ಪ್ರಾಬ್ಲಮ್ಗಳಿತ್ತು ಅಂದ್ರೆ ಅದು ಅಧಿಕವಾಗಿ ನಿಮ್ಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮೊದಲನೇದಾಗಿ ಬೇಸಿಕ್ ಆಗಿ ಹೊಟ್ಟೆ ಚೆನ್ನಾಗಿ ಇಟ್ಕೊಳ್ಳಿ. ಕಂಡ ಸಮಯದಲ್ಲಿ ಹೇಗಂದ್ರೆ ಹಾಗೆ, ಎಲ್ಲಂದ್ರೆ ಅಲ್ಲಿ ತಿನ್ನೋದನ್ನು ಮೊದಲು ನಿಲ್ಲಿಸಿ. ದೇಹಕ್ಕೆ ಅಪೌಷ್ಟಿಕವಾಗಿರ್ತಕ್ಕಂತಹ ಆಹಾರಗಳನ್ನು ಸೇವನೆ ಮಾಡಕ್ ಹೋಗ್ಬೇಡಿ. ನೀವೆಷ್ಟು ಬೆಲೆ ಕೊಡ್ತೀರಿ ಅನ್ನೋದು ಮುಖ್ಯವಲ್ಲ, ಹೊಟ್ಟೆಗೆ ಅದೆಷ್ಟು ಹಿತಕರವಾಗಿರುತ್ತೆ. ನಾಲ್ಗೆಗೆ ರುಚಿ ಸಿಕ್ಕತ್ತೆ ಅಂತ ಹೇಳಿ ನೀವು ತಿಂತ ಹೋದ್ರೆ ಹೊಟ್ಟೆಗೆ ಸಮಸ್ಯೆ. ಆ ಹೊಟ್ಟೆ ಸಮಸ್ಯೆಯಿಂದನೇ ದೇಹದ ಇನ್ನಿಕ್ಕ ಊರ್ಧ್ವ ಮತ್ತು ಅಧೋಮುಖಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಮೊದಲು ಹೊಟ್ಟೆ ಒಂದು ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನು ನಿದ್ರೆಗೆ ಪ್ರಾಬ್ಲಮ್ ಆಗ್ತದೆ. ನಮ್ಗೆ ನಿದ್ರೆ ಬರಲ್ಲ ಮೀನ ರಾಶಿಯವರಿಗೆ. ಒಂದು ಹಗಲಿನಲ್ಲಿ ವಿಪರೀತವಾದ ನಿದ್ದೆ ಬರುತ್ತದೆ, ರಾತ್ರಿ ನಿದ್ದೆಯೇ ಬರಲ್ಲ. ಒಂಥರ ನಿಶಾಚಾರಿಗಳಾಗ್ಬಿಡ್ತೀರಿ. ಕಾರಣ 12ನೇ ಮನೆಯಲ್ಲಿ ಇರ್ತಕ್ಕಂತಹ ರಾಹುವಿನ ಪ್ರಭಾವ ನಿದ್ರಾಹೀನತೆಯನ್ನು ತಂದುಕೊಡುತ್ತೆ. ಅದು ಬಿಟ್ಟು ಇನ್ನಂತಹ ದೊಡ್ಡ ಸಮಸ್ಯೆಗಳೇನು ಇಲ್ಲ. ಆರೋಗ್ಯ, ನಿದ್ದೆ. ಇನ್ನ ಜನ್ಮದಲ್ಲಿರ್ತಕ್ಕಂತಹ ಶನಿ, ಗರ್ಭಶನಿ 7.5 ನಡೀತಾ ಇದೆ. ಶನಿ ಶಾಂತಿ ಮಾಡಿಸ್ಕೊಳ್ಳೇಬೇಕು. ಶನಿ ಶಾಂತಿಯನ್ನ ಇದೇ ತಿಂಗಳ ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕು ಭಾನುವಾರದ ದಿವಸ ಮಾಡಲಾಗ್ತಾ ಇದೆ. ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ, ಪವಮಾನ ಪೂಜೆ, ಪವಮಾನ ಹೋಮದ ಸಮೇತವಾಗಿ ಹನುಮಾನ್ ಪೂಜೆಯನ್ನ ಮಾಡಿ, ಹನುಮಂತನ ಆರಾಧನೆಯನ್ನ ಮಾಡಿ, ಶನಿ ಮಹಾಯಾಗದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಮಾಡಲಾಗ್ತಾ ಇದೆ. ಯಾಗದ ನಂತರದಲ್ಲಿ ಕೊಡ್ತಕ್ಕಂತಹ ರಕ್ಷೆಯನ್ನ ಹಣೆಗೆ ಹಚ್ಕೊಳ್ಳಿ. ಕವಚವನ್ನ ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ ಧರಿಸಿ. ಅದರಿಂದ ಶನಿಪೀಡನೆಯು ಕಡಿಮೆ ಆಗ್ತದೆ. ಜಾತಕದ ಅನುಸಾರ ಶನಿಪೀಡನೆಯನ್ನ ತಿಳ್ಕೊಂಡು ಅದರ ಆಧಾರದಲ್ಲಿ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ವಿಶೇಷವಾಗಿರ್ತಕ್ಕಂತಹ ಶುಭ ಅಂಶಗಳನ್ನ ಗಮನಿಸೋಣ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಅದು ಬಗೆಹರಿಯುತ್ತೆ. ಪಿತ್ರಾರ್ಜಿತ ಆಸ್ತಿ ನಿಮ್ ಕೈ ಸೇರುತ್ತೆ. ನಿಮ್ಮ ತಾಯಿಗೆ ಇದ್ದಂತಹ ಅನಾರೋಗ್ಯಗಳು ನಿವಾರಣೆ ಆಗುತ್ತೆ. ಆರೋಗ್ಯ ಪ್ರಾಪ್ತಿಯ ಯೋಗ. ಹಣಕಾಸಿನ ಅತ್ಯಂತ ದೊಡ್ಡ ಮಟ್ಟದ ಅಭಿವೃದ್ಧಿ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ತುಂಬಾ ಚೆನ್ನಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ನೋಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ಬಹಳ ಶುದ್ಧವಾದಂತಹ ವಾತಾವರಣವನ್ನ ನೋಡ್ತೀರಾ. ಏನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಲಾಭಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಪಂಚಮದಲ್ಲಿ ರವಿ ಗುರುವಿನ ಯೋಗ ನಿಮ್ಮ ಬದುಕನ್ನ ತುಂಬಾ ಚೆನ್ನಾಗಿ ಬದಲಾವಣೆ ಮಾಡ್ತಾ ಹೋಗುತ್ತೆ. ಯಾರಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅಥವಾ ನಿಮ್ ಕೆಲಸ ಕಾರ್ಯಗಳಲ್ಲಿ ಗೌರ್ಮೆಂಟಿನ ಕೆಲಸ ಮಾಡ್ತಾ ಅದು ಪರ್ಮನೆಂಟ್ ಆಗ್ತಾ ಇಲ್ಲ, ಪರ್ಮನೆಂಟ್ ಆಗ್ಬೇಕು ಅನ್ನುವಂತಹ ವಿಚಾರಗಳೇನಾದ್ರೂ ಇತ್ತು ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಪಾರವಾಗಿರ್ತಕ್ಕಂತಹ ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆ ಅನ್ನುವಂಥದ್ದು ಆಗತ್ತೆ. ನೌಕರಿಯಲ್ಲಿ ಬಹಳ ಅಭಿವೃದ್ಧಿ ಆಗ್ತಕ್ಕಂತಹ ಕೆಲಸ ಕಾರ್ಯಗಳು, ಮೇಲಧಿಕಾರಿಗಳ ಪ್ರಶಂಸೆ, ಎಲ್ಲರಿಂದ ಮೆಚ್ಚುಗೆ ಮತ್ತು ಮನ್ನಣೆಗಳನ್ನ ಮೀನರಾಶಿಯವರು ಪಡ್ಕೋತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹ ಯೋಗ ಫಲಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ತುಂಬಾ ಚೆನ್ನಾಗಿರುವಂತಹ ಫಲಿತಗಳನ್ನ ನೋಡ್ತೀರಾ. ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ಜೊತೆಗೆ ಅವತ್ತಿನ ದಿವಸವೇ ತುಂಬಾ ದೊಡ್ಡ ಮಟ್ಟದ ಅತ್ಯಂತ ಅಪರೂಪವಾಗಿರ್ತಕ್ಕಂತಹ ಪುನಃ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತಹ ವಿಶೇಷವಾದಂತಹ ಘಟನೆ ನಡೀತಾ ಇದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಮತ್ತು ಶನಿಗೆ ಯಾರಾದರೂ ಭಯಪಡಿಸಿದ್ದಾರೆ ಅಂತಂದ್ರೆ ಅದು ಹನುಮದೇವರು ಮಾತ್ರ. ಹಾಗಾಗಿಯೇ ಏಕಶಿಲೆಯಲ್ಲಿ ನಾವು ವಿಶೇಷವಾಗಿ ಶನಿ ಮತ್ತು ಹನುಮಂತನನ್ನ ಕೆತ್ತಿ ಮುಂಭಾಗದಲ್ಲಿ ಅಭಯವರಪ್ರದಾಯಕನಾಗಿರತಕ್ಕಂತಹ ಹನುಮಂತನನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠೆಯನ್ನ ಮಾಡಿ, ಹಿಂಭಾಗದ ಉತ್ತರದಲ್ಲಿ ಕನ್ನಡಿಯ ಮುಖಾಂತರವಾಗಿ ಶನಿ ದರ್ಶನವನ್ನ ಮಾಡಿಸ್ತೇವೆ. ಆ ಮಾಡಿಸೋದ್ರಿಂದಾಗಿ ನಿಮಗೆ ಶನಿಯ ನೇರ ದೃಷ್ಟಿಯ ಪ್ರಭಾವ ಆಗೋದಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಶನಿ ಯಾರ ಮಾತಿಗಾದ್ರೂ ಬಗ್ಗುತ್ತಾನೆ ಅಂತ ಹೇಳಿದ್ರೆ ಅದು ಹನುಮಂತನ ಮಾತಿಗೆ ಮಾತ್ರವೇ ಬಗ್ಗುತಕ್ಕಂಥದ್ದು, ಹನುಮಂತನಿಗೆ ಮಾತ್ರ ಹೆದರತಕ್ಕಂಥದ್ದು. ಜೊತೆಗೆ ಹನುಮಂತನಿಗೆ ವಾಕ್ಯ ಕೊಟ್ಟಿದ್ದಾನೆ, ನಿನ್ನ ಭಕ್ತರಿಗೆ ನಾನು ಪೀಡನೆ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಹನುಮಂತ ಸಮೇತವಾಗಿರತಕ್ಕಂತಹ ನಮ್ಮ ಈ ವಿಶೇಷವಾದಂತಹ ಶನಿಮೂರ್ತಿಯನ್ನ ನಾವು ಮೇ 31ನೇ ತಾರೀಕಿನ ಗುರು ಮಹಾಯಾಗದಂದು ಲೋಕದಲ್ಲಿ ನಿಮಗೆ ತೋರಿಸಿದ್ದೇವೆ. ಬಂದಂತಹ ಯಾಗಕ್ಕೆ ಬಂದಂತಹವರೆಲ್ಲ ಆ ಮೂರ್ತಿಯನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯ
12ನೇ ತಾರೀಕು 7ನೇ ತಿಂಗಳು 2026 ನಡೆಯುತ್ತೆ. ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕಿನಿಂದ ನಡೆಯುತ್ತೆ. ಸ್ವತಃ ನಿಮ್ಮ ಕೈಯಾರೆಯೇ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡತಕ್ಕಂತಹ ಅವಕಾಶವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಮೂಲ ಪ್ರತಿಷ್ಠಾಪನಾ ಮೂರ್ತಿಗೆ ಪ್ರಪಂಚದಲ್ಲಿ ಎಲ್ಲೂ ಸಹ ನಿಮಗೆ ನಿಮ್ಮ ಕೈಯಾರೆಯೇ ಅಭಿಷೇಕವನ್ನ ಮಾಡ್ತಕ್ಕಂತಹ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಪದ್ಧತಿ ಎಲ್ಲೂ ಇಲ್ಲ. ಹಾಗಾದ್ರೆ ಕೇಳಬಹುದು, ಶನಿಶಿಂಗಣಾಪುರದಲ್ಲಿ ಮಾಡ್ತೀವಲ್ಲ ಗುರುಗಳೇ ಅಂತ. ಶನಿಶಿಂಗಣಾಪುರದಲ್ಲಿ ಮೂಲ ಉದ್ಭವ ಮೂರ್ತಿಯೇ ಹೊರತು ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ನಿಮ್ಗೆಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸಹ ಒಂದು ಮೂಲದಿಂದ ಹೊರಗಡೆಯೇ ನಿಮ್ಮನ್ನ ಇಟ್ಟಿರ್ತಾರೆಯೇ ಹೊರತು ಮೂರ್ತಿಯನ್ನ ಮುಟ್ಟೋಕ್ ಅವಕಾಶ ಕೊಡೋದಿಲ್ಲ. ಆದರೆ ನಮ್ಮ ಒಂದು ಮಠದಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾದ ಮೂರ್ತಿಯನ್ನ ಸ್ವತಃ ನಿಮ್ಮ ಕೈಯಾರೆ ಸ್ಪರ್ಶಿಸಿ ಸ್ಪರ್ಶ ದರ್ಶನವನ್ನ ತೆಗೆದುಕೊಂಡು ಅದಾದ ನಂತರ ನೀವೇ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ಈ ಒಂದು ವಿಶೇಷವಾದಂತಹ ಸದಾವಕಾಶವನ್ನು ಮಾಡ್ಕೋಬಹುದು. ಅವತ್ತು ಒಂದಿನ ಮಾತ್ರ ಸ್ಪರ್ಶ ದರ್ಶನ ಅಲ್ಲ, ಸದಾಕಾಲ ಆ ಆಲಯ ಎಲ್ಲಿಯವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ನಾವು ಇರಲಿ ಇಲ್ಲದೆ ಇರಲಿ ಬರುವಂತಹ ಪ್ರತಿ ಭಕ್ತರಿಗೂ ಸಹ ಸ್ಪರ್ಶ ದರ್ಶನ ನಿಮ್ಮ ಕೈಯಾರೆ ಸ್ವತಃ ಅವಧಿಯ ಒಂದು ಸಮಯ ನೋಡಿಕೊಂಡು ಎಳ್ಳೆಣ್ಣೆಯ ಅಭಿಷೇಕವನ್ನ ನೀವು ಮಾಡುವಂತಹ ಅವಕಾಶವನ್ನ ಕೊಡ್ತೇವೆ. ಹಾಗಾಗಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸಹ ನಡೀತಾ ಇದೆ. ಅದಕ್ಕೆ ಭಕ್ತರು, ನಮ್ಮ ಶಂಕರಾನಂದ ಟಿವಿಯ ಅನುಯಾಯಿಗಳು, ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಿ, ನಿಮ್ಮ ತನು ಮನ ಧನವನ್ನ ವಿಶೇಷವಾಗಿ ಅರ್ಪಣೆ ಮಾಡಿ. ಯಾರಾದ್ರೂ ಹಣಕಾಸಿನ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಇಲ್ಲೇ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನ ಮಾಡಿ ದೇವಸ್ಥಾನಕ್ಕೆ ಸಹಾಯ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ವಾಟ್ಸಪ್ ನಲ್ಲಿ ಹಾಕಿ. ಶುಭವಾಗ್ಲಿ. ಈ ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ನಿಮ್ಮೆಲ್ಲರಿಗೂ ಸಹ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿರತಕ್ಕಂತಹ ಹರತಲೆಯಲ್ಲಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ದಕ್ಷಿಣ ಮುಖ ಹನುಮ ಸಮೇತ ಶನಿದೇವರ ಪ್ರತಿಷ್ಠಾಪನೆಯು ಜುಲೈ 12ನೇ ತಾರೀಕಿನಂದು ನಡೀತಾ ಇದೆ. ತಾವೆಲ್ಲರೂ ಸಹ ಬರಬಹುದು. ಅವತ್ತು ಶನಿ ಮಹಾಯಾಗವನ್ನು ಸಹ ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದ ಮುಖಾಂತರವಾಗಿ ಪವಮಾನ ಹೋಮವನ್ನು ಮಾಡಿಸಿ ಹನುಮತ್ ಸಮೇತ ಶನಿದೇವರಿಗೆ ಉಪಾಸನೆಯನ್ನ ಮಾಡಿಸಿ, ಯಾರ್ಯಾರಿಗೆ ಶನಿ ಪೀಡನೆಯ ರಾಶಿಗಳಿದ್ದಾವಲ್ಲ ಆ ರಾಶಿಗಳವರು ವಿಶೇಷವಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಆ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಕೊಡತಕ್ಕಂತಹ ರಕ್ಷೆಯನ್ನ, ಕಪ್ಪನ್ನ ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಬಹಳ ಅನುಕೂಲಗಳು ನಿಮ್ಗೆ ಉಂಟಾಗತ್ತೆ ಅಂತ ಹೇಳ್ತಾ, ಇಂತಹ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಬಂದು ಹನುಮಂತನ ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗಬೇಕು. ಶನಿದೇವರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇದ್ದು ಸ್ಪರ್ಶ ದರ್ಶನವನ್ನ ಮಾಡಿ. ಎಲ್ಲಿಯೂ ಸಹ ನಿಮ್ಗೆ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇಲ್ಲ ಆದ್ರೆ ಇಲ್ಲಿ ವರ್ಷದ 364-65 ದಿವಸಗಳೂ ಸಹ ಸ್ಪರ್ಶ ದರ್ಶನವನ್ನ ಕೊಡ್ತಾ ಬಂದು ನೇರವಾಗಿ ನಿಮ್ಮ ಮನಸ್ಸಿನ ಭಾವಗಳನ್ನ ಭಗವಂತನಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ನೀವೇ ಸ್ವತಃ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಬಹುದು. ಅಂತಹ ವಿಶೇಷವಾದಂತಹ ಅವಕಾಶವನ್ನ ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಯಾಗ ನಡೀತಕ್ಕಂತಹ ಜಾಗವನ್ನ ಮತ್ತೊಮ್ಮೆ ಹೇಳ್ತೇವೆ. ದೇವತಾ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂತಹ ಜಾಗ ಮತ್ತು ಯಾಗ ನಡೆಯುವಂತಹ ಜಾಗ ಎರಡೂ ಒಂದೇ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ನಡೆಯುತ್ತೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಮತ್ತು ದೇವಾಲಯದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ತನು ಮನ ಧನ ಸಹಾಯವನ್ನ ತಾವು ಮಾಡಿ ಅಂತ ಹೇಳ್ತಾ, ನಿಮ್ಗೂ ಸಹ ಭಗವಂತ ಅನುಕೂಲಗಳನ್ನು ಮಾಡ್ಲಿ, ಎಲ್ಲವೂ ಸಹ ಒಳ್ಳೇದ ಆಗ್ಲಿ. ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳಲ್ಲಿ ತುಂಬಾ ಚೆನ್ನಾಗಿರತಕ್ಕಂತಹ ಹೊಸ ಹೊಸ ಅವಕಾಶಗಳು ಬರುತ್ತೆ. ಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಬೆಳವಣಿಗೆಗಳಿದ್ದಾವೆ. ಒಳ್ಳೆ ರೀತಿಯಾದಂತಹ ಮಹತ್ವವಾಗಿದ್ದಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಆಗತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಘಟನೆಗಳು ನಡೆಯುತ್ತೆ. ಸ್ವಲ್ಪ ಮಟ್ಟಕ್ಕೆ ದುಷ್ಟ ಜನರಿಂದ ದೂರ ಇರಿ. ನೀವಾಯ್ತು ನಿಮ್ ಪಾಡಾಯ್ತು ಅಂತಿದ್ಬಿಡಿ. ಯಾರಿಗೂ ಸಹಾಯ ಸಹಕಾರಗಳನ್ನ ಕೊಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಸಹಾಯ ಮಾಡಿ ನೀವೇ ಕೈ ಹಿಸಿಕೊಂಡು ಕೂತ್ಕೊಳ್ಬೇಕು. ಪ್ರತಿ ಬಾರಿ ಇದನ್ನ ಹೇಳ್ತಾನೆ ಇರ್ತೀವಿ, ಆದ್ರೂ ನೀವು ಮಾಡೋದನ್ನ ಮಾಡ್ತಾನೆ ಇರ್ತೀರಿ. ನಿಮ್ಮ ಹಣೆ ಬರಹ ಯಾರೇನ್ ತಪ್ಸೋಕ್ಕಾಗಲ್ಲ.
ಒಂದಷ್ಟು ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೆ ಅದು ನಿಮ್ಮ ಪರವಾಗಿ ಆಗತಕ್ಕಂತಹದ್ದು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೀವು ನೋಡ್ತೀರಾ. ತುಂಬಾ ಚೆನ್ನಾಗಿದೆ ಈ ಒಂದು ತಿಂಗಳು, ಜುಲೈ ತಿಂಗಳು. ಶನಿ ಶಾಂತಿ ಮಾಡಿಸ್ಕೊಂಡು ಜೀವನನ ಮುಂದುವರಿಸ್ತಾ ಹೋಗಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಜುಲೈನ ತಿಂಗಳ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಅಷ್ಟು ಮಾತ್ರ ಅಲ್ಲ, ಸಾಧ್ಯವಾದ ಕಡೆ ಎಲ್ಲ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರದಲ್ಲಿ ಹನುಮಾನ್ ಚಾಲಿಸದ ಪಠಣವನ್ನು ಮಾಡ್ತೀವಿ. ಹನುಮಂತನ ಪೂಜೆಯನ್ನು ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಜುಲೈ ತಿಂಗಳ ಮಾಸ ಭವಿಷ್ಯ. ಮೀನ ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಚಾರವಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.